ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ನೀವು ಬೇಳೆ ಹೋಳಿಗೆ ನೋಡಿರ್ತೀರಾ, ಬೇಳೆ ಸಾರು ನೋಡಿರ್ತೀರಾ, ಅಷ್ಟೇ ಯಾಕೆ ಬೇಳೆ ಬಾತ್ ಕೂಡ ನೋಡಿರ್ತೀರಾ. ಅದೇ ಬೇಳೆ ಹಾಕ್ಬಿಟ್ಟು ಮಾಡೋ ರಸಂ ಯಾವತ್ತಾದ್ರೂ ನೋಡಿರ್ತೀರಾ. ಆದ್ರೆ ರಸಂ ಮಾಡೋದು ಹೇಗೆ ಅಂತ ಗೊತ್ತಿರಲ್ವಲ್ಲ. ಬನ್ನಿ ಇವತ್ತು ಬೇಳೆ ಹಾಕಿ ರಸಂ ಹೇಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಬೌಲ್ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಗಂಟೆ ನೆನ್ಸಿಟ್ಟಿದ್ದೆ. ಸ್ವಲ್ಪ ಬೇಳೆ ಅನ್ನೋ ಕಾರಣಕ್ಕೆ ನಾನು ಪಾತ್ರೆಯಲ್ಲೇ ಬೇಯಕ್ಕೆ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಕುಕ್ಕರ್ ನಲ್ಲಿ ಒಂದು 4ರಿಂದ 5 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿನಕಾಯಿ, 1 ಈರುಳ್ಳಿ, 2 ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇಳೆ ಬೇಯ್ತಾ ಇದೆ. ಬೇಳೆ ನೆನ್ಸಿಟ್ಕೊಳ್ಳೋದ್ರಿಂದ 8ರಿಂದ 10 ನಿಮಿಷ ಒಳಗಡೆ ಬೇಳೆ ಬೇಯುತ್ತೆ. ಬೇಳೆ ಚೆನ್ನಾಗಿ ಬೆಂದ್ಮೇಲೆ ಈ ತರ ಸ್ಮ್ಯಾಶ್ ಮಾಡಿ ಒಂದ್ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಒಂದು ಕಡಾಯಿ ಇಟ್ಕೊಂಡು ಒಂದ್ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಜಜ್ಜಿ ಹಾಕಿದೀನಿ. ಹಾಗೆ ಹಸಿಮೆಣಸು ಹಾಕಿದೀನಿ. ಖಾರ ಕಡಿಮೆ ಇರೋ ಹಸಿಮೆಣಸು ಹಾಕಿರೋದು. ಒಂದು 10ರಿಂದ 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಈರುಳ್ಳಿ ಹಾಕಿದೀನಿ ನಾನು. ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಆಪ್ಷನಬಲ್ ಆಗಿರುತ್ತೆ, ಹಾಕ್ಲೇಬೇಕು ಅಂತ ಏನಿಲ್ಲ. ಹಾಕಿಲ್ಲ ಅಂದ್ರೂ ರಸಂ ಚೆನ್ನಾಗಾಗುತ್ತೆ. ಒಂದ್ 2 ನಿಮಿಷ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಕಲರ್ ಆಗೋದೇನ್ ಬೇಡ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ಈಗ ನಾನು ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಮೊದಲೇ ಹಾಕೊಂಡಿದ್ರೆ ಸ್ವಲ್ಪ ಬ್ಲಾಕ್ ತರ ಆಗೋದು, ಅದಕ್ಕೋಸ್ಕರ ಇವಾಗ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ 1 ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ತರ ಆದ್ರೆ ಸಾಕು. ಈಗ ನಾನು ಇದಕ್ಕೆ ಬೇಳೆ ಬೇಯಿಸಿಟ್ಟಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಎಣ್ಣೆ ಜೊತೆ ಖಾರದ ಪುಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ. ರಸಂ ಯಾವಾಗ್ಲೂ ತಳ್ಳಗೆ ಇರಬೇಕು. ಈ ತರ ರಸಂನ ಜಾಸ್ತಿ ಮದ್ವೆ ಮನೆಯಲ್ಲಿ ರಿಸೆಪ್ಷನ್ ಮಾಡಿರ್ತಾರೆ, ಅದು ಬಫೆ ಟೈಮಲ್ಲಿ ಮಾಡಿರ್ತಾರೆ. ಅಂದ್ರೆ ಪ್ಲೇಟ್ ಅಲ್ಲಿ ಹಾಕ್ಸ್ಕೊಂಡು ಊಟ ಮಾಡ್ತೀವಲ್ಲ, ಅಂತ ಟೈಮಲ್ಲಿ ಈ ತರ ರಸಂ ಇದ್ದೇ ಇರುತ್ತೆ. ಬೇಳೆ ಇನ್ನೂ ಸ್ವಲ್ಪ ಕರಗಬೇಕು. ಬೇಳೆ ಕರಗಿದ್ರೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಆಮೇಲೆ ನಾನು ಇನ್ನೂ ಸ್ವಲ್ಪ ನೀರು ಹಾಕೊಳ್ತೀನಿ. ನೀವು ಬೇಕಾದ್ರೆ ಸ್ವಲ್ಪ ಬೇಳೆ ಬೆಂದ ಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ತರ ಮಾಡಿ ಹಾಕೋಬಹುದು. ರಸಂ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇವಾಗ ಒಂದ್ 2 ಸ್ಪೂನ್ ಅಷ್ಟು ರಸಂ ಪೌಡರ್ ಹಾಕ್ತಾ ಇದ್ದೀನಿ. ರಸಂ ಪೌಡರ್ ಹಾಕಾದ್ಮೇಲೆ ಈ ತರ ಸ್ವಲ್ಪ ಮಿಕ್ಸ್ ಮಾಡಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹುಳಿಗೆ ನಾನು ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಯಾಕಂದ್ರೆ ನಾನು ನೆಕ್ಸ್ಟ್ ಟೊಮೊಟೊ ಹಾಕೋದಿದೆ. ಟೊಮೊಟೊ ಕೂಡ ಹುಳಿ ಇರುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಬಿಟ್ಟು ಅದ್ರ ಹುಳಿ ಬೇಕಾದ್ರೂ ಹಾಕ್ಬೋದು, ಅಥವಾ ನಿಂಬೆ ರಸ ಹಾಕ್ತೀನಿ ಅನ್ನೋದಾದ್ರೂ ಏನ್ ತೊಂದರೆ ಇಲ್ಲ, ನಿಂಬೆ ರಸನೂ ಹಾಕ್ಬೋದು. ರಸಂ ಸ್ವಲ್ಪ ದಪ್ಪ ಅನ್ಸಿದ್ರಿಂದ ನಾನಿಲ್ಲಿ ಇನ್ನೂ ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ಈಗ ನಾನು ಶುಂಠಿ ಕಡ್ಡಿ ತರ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಿದ್ದೀನಿ. ಶುಂಠಿನ ಈ ತರ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗೆ ನೈಸ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಈಗ ಹಾಕೋದ್ರಿಂದ ಡಿಫ್ರೆಂಟ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಾನಿಲ್ಲಿ ರಸಂನ 3ರಿಂದ 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಇದನ್ನ ಮದ್ರಾಸ್ ರಸಂ ಅಂತಾನೂ ಹೇಳ್ತಾರೆ, ಪೆಪ್ಪರ್ ರಸಂ ಅಂತಾನೂ ಹೇಳ್ತಾರೆ. ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಈ ತರದ ಉದ್ದುದ್ದ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ತರ ಹಾಕೊಳ್ಳಿ. ಒಳ್ಳೆ ಗಮ್ ಅಂತಿರುತ್ತೆ ಕರಿಬೇವು ಸೊಪ್ಪಿನ ವಾಸನೆ. ಕೊತ್ತಂಬರಿ ಸೊಪ್ಪು ಹಾಕಿ ಹೀಗೆ ಮುಚ್ಚಿ ಒಂದ್ 2 ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಮತ್ತೆ ಒಂದ್ 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ಒಳ್ಳೆ ಘಮ ಘಮ ಮದ್ರಾಸ್ ರಸಂ ಪೆಪ್ಪರ್ ರಸಂ ರೆಡಿ. ನೀವು ಚಿಕನ್ ಸುಕ್ಕ, ಮಟನ್ ಸುಕ್ಕ ಸೈಡ್ಸಿಗೆ ಇಟ್ಕೊಂಡು ಈ ತರ ರಸಮಲ್ಲಿ ಊಟ ಮಾಡ್ತಿದ್ರೆ ಒಂದು 4 ತುತ್ತು ಜಾಸ್ತಿನೇ ಹೋಗುತ್ತೆ. ಫೈನಲಿ ರಸಂ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ರಸಂ ಹೇಗ್ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಹಾಗೆ ನೀವು ಈ ರಸಂನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.